ತುಷಾರ್ ಮೆಹ್ತಾ ಅವರ ವಾದನೂ ಕೂಡ ಅದನ್ನೇ ಹೇಳ್ತಾ ಇದೆ. ಅದಾದಮೇಲೆ ಮಣಿಂದರ್ ಸಿಂಗ್ ಅವರ ವಾದ ಕೂಡ ಅದನ್ನೇ ಹೇಳ್ತಾ ಇದೆ. ಈಗ ಪ್ರಭುಲಿಂಗ ನಾವದಿಗೆ ಅವರ ವಾದ ಕೂಡ ಅದನ್ನೇ ಹೇಳ್ತಾ ಇದೆ. ನೋಟಿಸ್ ನೀಡಿದರೆ ತನಿಖೆಯೇ ಪೂರ್ವಾಗ್ರಹ ಪೀಡಿತ ಆಗುತ್ತೆ. 17A ಹಂತದಲ್ಲಿ ರಾಜ್ಯಪಾಲರ ಕ್ರಮ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಾದಂಥ ಬಳಿಕ ಅಷ್ಟೇ ಅದನ್ನು ಪ್ರಶ್ನೆ ಮಾಡಬಹುದು. ಆರೋಪಿಗೆ ನೋಟಿಸ್ ನೀಡಿ ತನಿಖೆಗೆ ಅವಕಾಶ ನೀಡಬಾರದು. ನೋಟಿಸ್ ನೀಡಿದರೆ ಪೂರ್ವಾಗ್ರಹ ಪೀಡಿತ ಅಂತ ಅನ್ಸ್ಕೋಬಹುದು. ನೋಟಿಸ್ ನೀಡಿ ತನಿಖೆಗೆ ಅವಕಾಶ ಕೊಡಬಾರದು. ನೋಡಿ ಎಂತೆಂಥ ಪಾಯಿಂಟ್ಗಳು ಬರ್ತವೆ ಅಂತ. 17A ಹಂತದಲ್ಲಿ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಹಿಂದೆ ವಾದ ಮಂಡಿಸ್ತಾರಲ್ಲ ಅದನ್ನೇ ಹೇಳಿದ್ದು. 17A ಅಡಿನಲ್ಲಿ ಮೇಲ್ನೋಟಕ್ಕೆ ಅಪರಾಧ ಕಂಡು ಬರ್ತದೆಯಾ ನೋಡಬೇಕು. ಇದೆಲ್ಲದೂ ಕೂಡ ಇತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ಅದ್ಭುತವಾಗಿ ಹೇಳ್ತಾರೆ ಸಾಲಿಸಿಟರ್ ಜನರಲ್. ಏನು ಹೇಳ್ತಾರೆ ಅವರು ಅಂತಂದರೆ, ರಾಜ್ಯಪಾಲರೇನು ನ್ಯಾಯಮೂರ್ತಿ ಅಲ್ಲ, ಅವರೇನು ಅಂತಿಮ ತೀರ್ಪನ್ನು ಬರ್ಕೊಟ್ಟಿಲ್ಲ ನಿಮಗೆ. ನೋಡ್ತಾರೆ ಮೇಲ್ನೋಟಕ್ಕೆ ಈ ಅಪರಾಧಿಕ ಅಂಶಗಳಿದೆಯಾ ನೋಡ್ತಾರೆ. ಇದೆ ಅನ್ನೋದಾದರೆ ಕೊಡ್ತಾರೆ ಪ್ರಾಸಿಕ್ಯೂಷನ್ಗೆ. ಏನು ರಾಜ್ಯಪಾಲರು ವಿವರವಾದಂಥ ಸಕಾರಣಗಳನ್ನು ಕೊಡಬೇಕಾ ನಿಮಗೆ? ಯಾವ ದರ್ದಿಲ್ಲ ಕೊಡುವಂಥದ್ದು ಅಂತಾರೆ ಅವರು. ಹೆಂಗಿದೆ ನೋಡಿ ತುಷಾರ್ ಮೆಹ್ತಾ ಅವರ ವಾದ. ಕಡ್ಡಿ ತುಂಡಾದಂಗೆ ಹೇಳ್ತಾರೆ. ಏನು ಸ್ವಾಮಿ ನಿಮ್ದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕಾ ರಾಜ್ಯಪಾಲರು? ರಾಜ್ಯಪಾಲರಿಗೆ ಮೇಲ್ನೋಟಕ್ಕೆ ಏನಾದರೂ ಅನ್ನಿಸ್ತಂತಂದರೆ ಮುಲಾಜಿನಂಗೆ ಕೊಡ್ತಾರೆ. ಕೊಡುವಂಥ ಹಕ್ಕಿದೆ ಅವರಿಗೆ. ನೀವು ಯಾರೋ ಕ್ಯಾಬಿನೆಟ್ ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸಿದ್ವಿ ಅಂತಂದರೆ ರಾಜ್ಯಪಾಲರು ಯಾಕೆ ಒಪ್ಪಬೇಕು? ಎಡಗೈಯಲ್ಲಿ ಮುಟ್ಟಬಾರ್ದಾಗಿತ್ತು ಅಂತಾರೆ ಅವರು, ಅದನ್ನು ತಿರುಗಿ ನೋಡಬಾರ್ದಾಗಿತ್ತು ಅಂತಾರೆ. ರಾಜ್ಯಪಾಲರ ಅವಗಾಹನೆ ಸಂಬಂಧಪಟ್ಟಿರುವಂಥ ವಿಚಾರ ಅದು. ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ನಿಮ್ಮನ್ನು ನೀವು ಹೇಳಿದ್ರು ಅಂತ ಮಾಡುವಂಥದ್ದಲ್ಲ. ತುಷಾರ್ ಮೆಹ್ತಾ ಹೇಳಿದ್ದನ್ನೇ ಮುಂದುವರಿಸಿ ನಾವದಿಗೆ ಹೇಳ್ತಾ ಇದ್ದಾರೆ. ಇವಾಗ ನೀವು ಈ ಕ್ಯಾಬಿನೆಟ್ ನಿರ್ಣಯಗಳನ್ನು ತೆಗೆದುಕೊಳ್ತಿರಲ್ಲ, ಆ ಸ್ಯಾಂಕ್ಟಿಟಿ ಉಳಿದಿದೆಯಾ ಅಂತ ಕೇಳ್ತಾ ಇದ್ದಾರೆ. ಉಳಿದಿದೆಯಾ ಅದರ ಪಾವಿತ್ರ್ಯತೆ? ಉಳಿದಿಲ್ಲ. ಸಿ ಎಂ ಪರವಾಗಿರುವಂಥ ಕ್ಯಾಬಿನೆಟ್ ತೆಗೆದುಕೊಳ್ಳುವಂಥ ನಿರ್ಣಯ, ಆ ನಿರ್ಣಯ ನೀವು ತೆಗೆದುಕೊಂಡು ನೀವು ರಾಜ್ಯಪಾಲರಿಗೆ ಕಳಿಸ್ತೀರಿ. ರಾಜ್ಯಪಾಲರು ನಿಮ್ಮ ನಿರ್ಣಯವನ್ನು ಪರಿಗಣಿಸಬೇಕು ಅನ್ನುವಂಥ ರೂಲ್ಸ್ ಇದೆಯಾ? ಸಂವಿಧಾನದ 163 ಅಡಿನಲ್ಲಿ ಸಿ ಎಂ ಕೂಡ ಕ್ಯಾಬಿನೆಟ್ನ ಭಾಗ ಆಗಿರೋದ್ರಿಂದ ಅದರ ರಿಪೋರ್ಟ್ ಇದೆಯಲ್ಲ, ಅದೆಷ್ಟರ ಮಟ್ಟಿಗೆ ಇದರಿಂದ ಹೊರತಾಗಿರುತ್ತೆ? ಸಿ ಎಂ ಹೊರತಾದಂಥ ಕ್ಯಾಬಿನೆಟ್ ಹೆಂಗಿರೋಕ್ಕೆ ಸಾಧ್ಯ ಇಲ್ವಲ್ಲ, ಹಾಗೆ ಸಿ ಎಂ ಹಿತಾಸಕ್ತಿಯನ್ನು ರಕ್ಷಿಸುವಂಥ ನಿಮ್ಮ ನಿರ್ಣಯ ಅದರ ಹೊರತಾಗಿರುವಂಥ ನಿರ್ಣಯ ಇರಲಿಕ್ಕೆ ಸಾಧ್ಯನಾ? ಇದು ಸಂಗತಿ. ಹೀಗಾಗೇನು ಅಂತಂದರೆ ರಾಜ್ಯಪಾಲರು ತಮಗೇನು ತೋಚುತ್ತಲ್ಲ ತಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ಆ ನಿರ್ಣಯಕ್ಕೆ ಬರಬಹುದು, ಮುಲಾಜಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಾಡಿದಂಥ ವಕೀಲರು ಹೇಳಿದಂಥ ಮಾತು, ಆಯ್ತು ಸ್ವಾಮಿ ಏನೋ ಮೇಲ್ನೋಟಕ್ಕೆ ತಪ್ಪುಗಳಾಯಿತು ಅಂದ್ಕೊಳ್ಳಿ. ತಪ್ಪುಗಳಾಯಿತು ಅಂತಂತಂದರೆ ತೀರಾ ಈ ಪತ್ನಿ ಮಾಡಿದ್ದ ತಪ್ಪಿಗೆ ಗಂಡರನ್ನು ನೀವು ಮಾಡಿಬಿಟ್ರೆ ಹೆಂಗೆ? ಪತ್ನಿ ಅಣ್ಣ ಮಾಡಿದ ತಪ್ಪಿಗೆ ನೀವು ಮುಖ್ಯಮಂತ್ರಿಗಳನ್ನು ನೀವು ಟಾರ್ಗೆಟ್ ಇದು ಮಾಡಿಬಿಟ್ರೆ ಹೆಂಗೆ? ನೀವು ಅವ್ರನ್ನ ಆ ವ್ಯಾಪ್ತಿ ತಂದುಬಿಟ್ರೆ ಹೆಂಗೆ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೆಹ್ತಾ. ಪತ್ನಿ ಪರವಾಗಿ ಪತಿಗೆ ಪವಿತ್ರವಾದಂಥ ಹೊಣೆಗಾರಿಕೆ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಅಕ್ರಮಗಳ ಬಗ್ಗೆ ಅರಿವಿದೆ, ಅಕ್ರಮ ಆಗಿರುವಂಥದ್ದು ಕಂಡು ಬಂದಿದೆ. ಹಿಂಗಾಗಿನೇ ಅವರು ತನಿಖೆಗೆ ಸೂಚನೆ ಕೊಟ್ಟಿರೋದು. ಸರ್ಕಾರ ತನಿಖೆಗೆ ಅಂತ ರಚಿಸಿರೋ ಆಯೋಗದ ಪ್ರಶ್ನಾವಳಿ ನೋಡಿ ಹೆಂಗಿದೆ ಅಂತ. ಅಂದರೆ ಇಲ್ಲಿ ಅಕ್ರಮ ಆಗಿದೆ ಅಂತ ಗೊತ್ತಾಗಿದೆ ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರೋದ್ರಿಂದಲೇ ಅವರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಅವರ್ಯಾಕೆ ತನಿಖೆ ಮಾಡಿಸ್ತಾ ಇದ್ರು? ಕೋರ್ಟ್ರಲ್ಲಿ ನೋಡಿ ಒಂದು ವ್ಯವಸ್ಥೆ, ಒಂದು ಸರ್ಕಾರ ಇಡುವಂಥ ಪ್ರತಿ ಹೆಜ್ಜೆ ಎಷ್ಟರ ಮಟ್ಟಿಗೆ ಹಲವಾರು ಪ್ರಶ್ನೆಗಳನ್ನು ಎತ್ತಿ ಬಿಡಬಹುದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ದಿ ಬೆಸ್ಟ್ ಎಕ್ಸಾಂಪಲ್. ಸರ್ಕಾರ ತನಿಖೆಗೆ ಅಂತ ಆಯೋಗ ರಚನೆ ಮಾಡಿತು. ಅದರ ಪ್ರಶ್ನಾವಳಿ ನೋಡಿ ಹೆಂಗಿದೆ.
ಹೋಗಲಿ, ಯಾಕೆ ತನಿಖೆ ಮಾಡ್ತು? ಗೊತ್ತಿತ್ತದಕ್ಕೆ ಇದ್ರ ಹಿಂದೆ ಅಕ್ರಮಗಳಾಗಿದೆ ಅಂತ. ಮೇಲ್ನೋಟಕ್ಕೆ ಅಕ್ರಮಗಳ ಬಗ್ಗೆ ಅದಕ್ಕೆ ಅರಿವಿತ್ತು. ಅದಕ್ಕೋಸ್ಕರ ತನಿಖೆಗೆ ಸೂಚನೆ ಕೊಡ್ತು. ಸುಮ್ಮನೆ ಕೊಡುತ್ತಾ? ಏನಿದ್ರ ಅರ್ಥ? ಹಾಗಾದರೆ ಪ್ರಭುಲಿಂಗನಾವದಿಗೆ ಕೇಳಿದಿರುವಂಥ ಪ್ರಶ್ನೆಗಳಿವು. ನಾನು ಹೇಳ್ತಾ ಇದ್ದೆ, ಈ ಪತ್ನಿ ಪರವಾಗಿ ಈ ಪತ್ನಿ ತಪ್ಪು ಮಾಡಿದ್ರೆ ಅದು ಪತಿ ತಲೆ ಮೇಲೆ ಬರೋದು, ಅಥವಾ ಪತ್ನಿಯ ಅಣ್ಣ ತಪ್ಪು ಮಾಡಿದ್ರೆ ಅದನ್ನು ಪತಿಯ ಈ ಕುತ್ತಿಗೆಗೆ ಸುತ್ತಿ ಬಿಡೋದು, ಇದ್ರ ಬಗ್ಗೆ ಚರ್ಚೆ ಬಂತಲ್ಲ. ಆವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪತ್ನಿ ಪರವಾಗಿ ಪತಿಗೆ ಪವಿತ್ರವಾದಂಥ ಹೊಣೆಗಾರಿಕೆ ಇರುತ್ತೆ. ಎಲ್ಲ ಲೋಪಗಳನ್ನು ನೀವು ಪತ್ನಿ ಮೇಲೆ ಹಾಕಬಾರ್ದು. ನೀವೇನೇನೋ ತಪ್ಪು ಮಾಡಿ ನಿಮ್ಮ ಹೆಂಡತಿ ತಲೆ ಮೇಲೆ ಎಳಿಬಾರ್ದು ಅದನ್ನು. ರವಿವರ್ಮ ಕುಮಾರ್ ಏನು ವಾದ ಮಾಡ್ತಾರೆ, ಅದಕ್ಕೆ ನಗನಗ್ತಾನೇ ತಮಾಷೆಯಾಗೇನೆ ಭಾಳ ಅದ್ಭುತವಾಗಿ ವಾಪಸ್ ಕೊಡ್ತಾರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ. ಏನಿದ್ರ ಅರ್ಥ? ಹಾಗಾದರೆ ಇಲ್ಲಾಗಿದೆ ತಪ್ಪಾಗಿದೆ ಅನ್ನುವಂಥದ್ದು ಗೊತ್ತಾಗಲಿಲ್ವಾ? ಹಾಗಾದರೆ ಸರಿಪಡಿಸುವಂಥ ಪ್ರಯತ್ನಗಳಾಗಲಿಲ್ವಾ? ಇವೆಲ್ಲವೂ ಕೂಡ ಚರ್ಚೆಗಳಿವೆ, ಇವೆಲ್ಲವೂ ಕೂಡ. ಇನ್ನು ರಾಜ್ಯಪಾಲರು ಸಕಾರಣವನ್ನು ಕೊಡಲಿಲ್ಲ, ವಿವರಗಳನ್ನು ನೀಡಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದರೆ 17A ಅಡಿನಲ್ಲಿ ಇದು ಆ ವ್ಯಾಪ್ತಿಗೆ ಬರುತ್ತಾ, ಅಪರಾಧ ಕಂಡು ಬರುತ್ತಾ ನೋಡಬೇಕು. ಅವರು ವಿವರಗಳನ್ನು ಕೊಡ್ತಿಲ್ಲ ಅನ್ನುವಂಥ ಮಾತಿದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ತುಷಾರ್ ಮೆಹ್ತಾ ಹೇಳಿರುವಂಥ ಮಾತು ನೋಡಿ, ರಾಜ್ಯಪಾಲರು ನ್ಯಾಯಮೂರ್ತಿ ಅಲ್ಲ, ಅವರು ನ್ಯಾಯ ಕೊಡೋಕ್ಕೆ. ಅವರೇನು ಅಂತಿಮವಾದಂಥ ತೀರ್ಪು ಬರೆದಿಲ್ಲ, ನಿಮಗೆ ಶರಾ ಬರೆದಿಲ್ಲ ಅವರು, ಇಲ್ರಿ ಇದು ಹಿಂಗೆ ಆಗಬೇಕು ಅಂತ. ಮೇಲ್ನೋಟಕ್ಕೇನಾದರೂ ಅಂಶಗಳಿದೆಯಾ ಅಂತ ನೋಡ್ತಾರೆ ಅವರು, ತಪ್ಪುಗಳಾಗಿದೆಯಾ ಅಂತ. ಎಸ್, ತಪ್ಪುಗಳಾಗಿದೆ ಅನ್ನೋದಾದರೆ ಏನು ರಾಜ್ಯಪಾಲರು ವಿವರವಾದಂಥ ಕಾರಣಗಳನ್ನು ನೀವು ಕೊಡಬೇಕಾ? ನಿಮಗೆ ಯಾಕೆ ಕೊಡಬೇಕು ರಾಜ್ಯಪಾಲರು? ನೋಡಿ ಎಂತೆಂಥ ಪ್ರಶ್ನೆಗಳು ಬರ್ತವೆ ಅಂತ, ಅದ್ಭುತವಾದಂಥ ಪ್ರಶ್ನೆಗಳು. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಕೆಲವರು, ಸಾಮಾನ್ಯ ಅಲ್ಲ ಅದು. ಸೊ ಇದು ಬೆಳಗ್ಗಿನಿಂದ ಆಗ್ತಿರುವಂಥ ಈ ವಾದಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಮಗನ್ಸುವಂಥದ್ದು ಏನಪ್ಪ ಅಂದರೆ ಇದು ಸಂಗತಿ. CM ಪರ ರವಿವರ್ಮ ಕುಮಾರ್ ಮಧ್ಯಪ್ರವೇಶ ಮಾಡಿ ಹೇಳಿದರು, ರಾಜ್ಯಪಾಲರ ಆದೇಶದ ಒಂದು ಪ್ಯಾರಾ ಓದಲಿಕ್ಕೆ ಮನವಿ ಮಾಡಿದರು. ಅವ್ರು ಹೇಳಿದ್ದೇನು? ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ಗಳ ಅಡಿನಲ್ಲಿ ಅನುಮತಿ ಕೊಡಲಾಗಿದೆ. ಆರೋಪಿತ ಘಟನೆ ನಡೆದಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಲ್ಲಿರಲಿಲ್ಲ. ಹೀಗಾಗಿ ರಾಜ್ಯಪಾಲರ ಅನುಮತಿನೇ ಕಾನೂನು ಬಾಹಿರ ಅಂತ ಅವರು ವಾದ ಮಾಡಿದ್ದು. IPC ಅಡಿ ಅನುಮತಿ ನೀಡ್ತೀನಿ ಅಂತ ಹೇಳ್ಬೋದಾಗಿತ್ತು, ಆದರೆ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿಲ್ಲ ಅನ್ನೋದಕ್ಕೆ ಸಾಕ್ಷಿ. CM ಪತ್ನಿ ಪಾರ್ವತಿಯವರ ಮೇಲೆ ಆರೋಪವಿದೆ, ಅವ್ರ ವಿರುದ್ಧ, ಅವರ ಸಹೋದರನ ವಿರುದ್ಧ ಆರೋಪ ಇದೆ. ಪತ್ನಿ ಹಾಗೂ ಮೈದುನನ ಲೋಪಗಳಿಗೆ CM ಜವಾಬ್ದಾರಿ ಆಗ್ತಾರಾ ಅಂತ ರವಿವರ್ಮ ಕುಮಾರ್ ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ನಗನಗತಾನೆ ನ್ಯಾಯಾಧೀಶರು ಕೊಟ್ಟಂಥ ಉತ್ತರ ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಪತ್ನಿ ಪರವಾಗಿ ಪತಿಗೆ ಒಂದು ಪವಿತ್ರವಾದಂಥ ಹೊಣೆಗಾರಿಕೆ ಇರುತ್ತೆ, ನಾವು ಮರೆಯಂಗಿಲ್ಲ ಅದನ್ನು. ನೀವೇನೇನೋ ಮಾಡಿ ಹೆಂಡತಿ ತಲೆ ಮೇಲೆ ಎಳೆದಂಗಲ್ಲ, ನೀವು ಕೂಡ ಅದಕ್ಕೆ ಪಾಲುದಾರರಾಗ್ತೀರಿ. ಹುಷಾರಾಗಿರಬೇಕು ಅನ್ನುವಂಥ ಮಾತು. ತಮಾಷೆಗೆ ನಗನಗ್ತಾನೆ ಅವರು ಉತ್ತರ ಕೊಟ್ಟಂಥ ರೀತಿ ಇದೆಯಲ್ಲ, ಇದು